ಹಲೋ ಎವ್ರಿವನ್, ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ ನಾನು ಒಂದು ವೀಡಿಯೋನು ಅಪ್ಲೋಡ್ ಮಾಡಿಲ್ಲ. ಇವಾಗ ಮತ್ತೆ ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೇಜರ್ ಲೈಫ್ ಅಪ್ಡೇಟ್ ಇನ್ 2 ಇಯರ್ಸಲ್ಲಿ ಏನು ಚೇಂಜ್ ಆಗಿದೆ ಅಂದರೆ, ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಇಷ್ಟು ಕಾಣಿಸಲ್ಲ ಅಂದ್ಕೊತೀನಿ, ಇಷ್ಟು ಕೂದಲು ಬಿಡ್ತೀನಿ, ನನ್ನ ಹೇರ್ ಗ್ರೋ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಬಟ್ ನೋಡಿ, ಇವಾಗ ಇಷ್ಟುದ್ದ ಕೂದಲು ಬಿಟ್ಟಿದ್ದೀವಿ. ಬಟ್ ಸ್ಟಿಲ್ ನಂಗೆ ಇಷ್ಟ ಆಗಲ್ಲ ಲೆಂತಿ ಹೇರ್. ಯಾವಾಗ ಕಟ್ ಮಾಡಿಸ್ತೀನೋ ನನಗೂ ಗೊತ್ತಿಲ್ಲ. ನಮ್ಮಮ್ಮ ಹೇಳಿದ್ರು ಅಂತ ಇಷ್ಟು ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾಕೆ ಲಾಂಗ್ ಹೇರ್ನ ಎಲ್ಲ ಇಷ್ಟಪಡ್ತಾರಂತ. ನನಗೆ ಶಾರ್ಟ್ ಹೇರೇ ಇಷ್ಟ ಆಗತ್ತೆ. ನನಗೆ ಯಾವಾಗಲೂ ಈ ಶಾರ್ಟ್ ಹೇರ್ ಮಾಡಿಸ್ಕೊಳೋ ಥರ ಏನೋ ಒಂದು ಸಮಥಿಂಗ್ ಮೈನರ್ ಇನ್ಕನ್ವೀನಿಯನ್ಸ್ ಆದರೆ ಹೇರ್ ಕಟ್ ಮಾಡಿಸ್ಕೊಬೇಕನ್ಸುತ್ತೆ. ಸಮ್ಟೈಮ್ಸ್ ಈವನ್ ಕೂದಲು ಬಾಲ್ಡ್ ಮಾಡಿಸ್ಕೊಬೇಕು ಅಂತಲೂ ಅನಿಸ್ತಿರತ್ತೆ. ನಂಗೆ ಮಾತ್ರ ಹಿಂಗೆ ಅನ್ಸತ್ತಾ, ನಿಮಗೂ ಹಿಂಗೆ ಅನ್ಸತ್ತಾ ಕಮೆಂಟ್ ಮಾಡಿ. ನಮ್ಗೆ ಗೊತ್ತು ಹೇರ್ ಕಟ್ ಮಾಡೋದ್ರಿಂದ ಲೈಫಲ್ಲಿ ಏನು ಮೇಜರ್ ಚೇಂಜಸ್ ಆಗಲ್ಲ. ಬಟ್ ಸ್ಟಿಲ್ ನನಗೆ ಏನು ಅನ್ಸುತ್ತೆ ಅಂದರೆ, ಹೇರ್ ಕಟ್ ಮಾಡಿದ್ರೆ ಏನೋ ಹೊಸದಾಗತ್ತೆ, ಲೈಫಲ್ಲಿ ಏನೋ ಚೇಂಜಸ್ ಆಗುತ್ತೆ ಅಂತ ಅನಿಸ್ತಾ ಇರುತ್ತೆ. ಕೂದಲು ಉದ್ದ ಬೆಳೆದಂಗೂ ನನಗೆ ಎಲ್ಲೋ ಸ್ಟಕ್ ಆಗಿದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಇದರಲ್ಲೇ ನಾನು ಯಾವಾಗಲೂ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಆಗಿ ನಾನು ಯಾವತ್ತೂ ಕೂದಲು ಉದ್ದ ಬಿಟ್ಟೇ ಇಲ್ಲ. ಫಸ್ಟ್ ಟೈಮ್ ಇಷ್ಟು ಉದ್ದ ಬಿಟ್ಟಿದ್ದೀನಿ. ಅದರಲ್ಲೂ ನನ್ನ ಕರ್ಲಿ ಹೇರ್ ಇರೋದ್ರಿಂದ ಅದು ಎಷ್ಟು ಗ್ರೋ ಆದ್ರೂ ಗೊತ್ತಾಗೋದಿಲ್ಲ. ಅದು ಈಗ ಸುತ್ಕೊಂಡು ಶಾರ್ಟ್ ಥರನೇ ಕಾಣಿಸ್ತಾ ಇರುತ್ತೆ. ಇವಾಗ ಆ್ಯಕ್ಚುಲಿ ತುಂಬ ಉದ್ದ ಇದೆ, ಬಟ್ ಇದು ಕರ್ಲ್ಸ್ ಇರೋದ್ರಿಂದ ಹಿಂಗೆ ಕಾಣ್ತಾ ಇದೆ ಅಷ್ಟೆ. ಇನ್ನೊಂದೇನೆಂದರೆ, ನನಗೆ ಒಂದು 11th ಇರಬೇಕಾದ್ರೆ ಹೆಂಗೆ ಒಂಥರ ಫೋಮೋ ಥರ ಆಗ್ಬಿಟ್ಟಿತ್ತು. ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಸ್ಪೆಕ್ಟ್ಸ್ ಇತ್ತು, ನನ್ನ ಹತ್ರ ಸ್ಪೆಕ್ಟ್ಸ್ ಇರಲಿಲ್ಲ. ನಂಗೆ ಅವಾಗ ನಿಜವಾಗ್ಲೂ ನಮ್ಮ ಮನೇಲಿ ಹೋಗ್ಬಿಟ್ಟು ಸುಮ್ಮನೆ ಸುಳ್ಳೆ ನಂಗೆ ಕಣ್ಣು ನೋವ್ತಿದೆ, ನಂಗೆ ತಲೆ ನೋವ್ತಿದೆ, ಕಣ್ಣುರಿ ಬರ್ತಿದೆ, ನಂಗೆ ಸ್ಪೆಕ್ಟ್ಸ್ ಬೇಕು, ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡೋಗಿದ್ದೆ. ಆವಾಗ ಅವರು ಟೆಸ್ಟ್ ಎಲ್ಲ ಮಾಡಿಬಿಟ್ಟು, ನಿಮ್ಗೇನು ಪವರ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದೆ ವಿಷನ್ ಅಂತ ಅಂದು ಕಳಿಸಿದ್ರು. ಬಟ್ ಇವಾಗ ನನಗೆ ಸ್ಪೆಕ್ಟ್ಸ್ ಹಾಕ್ಕೊಳಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ, ಬಟ್ ನನಗೆ ಪವರ್ ಬಂದಿದೆ. ಸೊ ಬೇರೆ ಆಪ್ಷನ್ ಎಲ್ಲ ಹಾಕೋತಿದ್ದೀನಿ. ಇದೇನಂದರೆ, ಒಳ್ಳೆ ಚೋಮು ಥರ ಕಾಣಿಸ್ತಾ ಇದ್ದೀನಿ ಸ್ಪೆಕ್ಟ್ಸ್ ಹಾಕ್ಕೊಂಡು. ಬಟ್ ಬೇರೆ ವೇ ಇಲ್ಲ. ಸ್ಪೆಕ್ಟ್ಸ್ ಹಾಕ್ಕೊಂಡಿಲ್ಲ ಅಂದರೆ ಕಾಣಲ್ಲ ಅಂತಲ್ಲ, ಕಾಣಿಸುತ್ತೆ ಕ್ಲಿಯರಾಗಿ. ಬಟ್ ನನಗೆ ಜಾಸ್ತಿ ಹೊತ್ತು ಸ್ಕ್ರೀನ್ ಮುಂದೆ ಕೂರೋದ್ರಿಂದ, ಅಥವಾ ಏನೋ ಓದ್ತಿದ್ದೀನಿ ಕಂಟಿನ್ಯೂಸ್ ಆಗಿ ಏನೋ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ಟ್ರೈನ್ ಆದಂಗೆ ಅನಿಸುತ್ತೆ. ಸೊ ಸ್ಪೆಕ್ಸ್ನ ತೊಗೊಂಡೆ. ನೆಕ್ಸ್ಟು ಇನ್ನೇನು ಅಪ್ಡೇಟ್ ಅಂದರೆ, ನಾನು 2 ಇಯರ್ಸ್ ಮುಂಚೆ ನನಗೆ ಕೇಳಿದಿದ್ರೆ ಮಾಸ್ಟರ್ಸ್ ಮಾಡೋದು ಯೂಸ್ಫುಲ್ಲಾ ಯೂಸ್ಲೆಸ್ಸಾ ಅಂತ ಕೇಳಿದಿದ್ರೆ ನಾನು ಯೂಸ್ಲೆಸ್ ಅಂತಲೇ ಹೇಳ್ತಿದ್ದೆ. ಮತ್ತು ಅದರಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಮತ್ತೆ ಮಾಸ್ಟರ್ಸ್ ಮಾಡ್ತೀಯಾ ಇಂಜಿನಿಯರಿಂಗ್ ಮುಗಿದ್ಮೇಲೆ ಅಂದರೆ ಅದು ವೇಸ್ಟ್ ಅಂತಲೇ ಹೇಳ್ತಿದ್ದೆ. ಆವಾಗ ನಂಗೆ ಹೆಂಗಿತ್ತು ಪರ್ಸ್ಪೆಕ್ಟಿವ್ ಅಂದರೆ, ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅವರಷ್ಟೇ ಎಮ್.ಟೆಕ್ ಹೋಗ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ನಾನು ಎಮ್.ಟೆಕ್ ಮಾಡ್ತಾಯಿದ್ದೀನಿ. ನಂಗೆ ನಿಜ ಎಷ್ಟು ಫನ್ನಿ ಅನ್ಸುತ್ತೆ ಅಂದರೆ, ನಾನು ಏನು ಮಾಡಬಾರ್ದು ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೆ ಮುಂಚೆ, ಅದನ್ನೇ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಜಾಯಿನ್ ಆಗಬೇಕಿದೆ, ಕೋರ್ಸ್ ಕಂಪ್ಲೀಟ್ ಮಾಡಬೇಕು, ಅದರಲ್ಲೇ ಇದ್ದೀನಿ. ಇನ್ನು ನನಗೇನಂದರೆ, ಕೋರ್ಸ್ ಕಂಪ್ಲೀಟ್ ಮಾಡಬೇಕು, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು, ಪೇಪರ್ ಸಬ್ಮಿಷನ್ ಮಾಡಬೇಕು, ಮತ್ತು ಒಂದು ಸ್ಟೇಬಲ್ ಜಾಬ್ ತೊಗೋಬೇಕು. ಇಷ್ಟು ಈ ಇಯರ್ದು ನಂದು ರೆಸಲ್ಯೂಷನ್. ಅದು ಬಿಟ್ಟು ಬೇರೆ ಏನಿಲ್ಲ. ಕೂದಲು ಇನ್ನೂ ಉದ್ದ ಬೆಳೆಸ್ಬೇಕೋ ಕಟ್ ಮಾಡ್ತೀನೋ ನನಗೆ ನಿಜ ಗೊತ್ತಿಲ್ಲ. ಯಾವ ಮೂಮೆಂಟಲ್ಲಿ ಕಟ್ ಮಾಡ್ತೀನೋ, ಯಾವಾಗ ಜಾಸ್ತಿ ಬೇಜಾರಾಗುತ್ತೋ ಅವಾಗ ಕಟ್ ಮಾಡ್ತೀನಿ, ಅದಂತೂ ಫಿಕ್ಸ್. ಮತ್ತು ಇನ್ನು ಏನು ಹೇಳಬೇಕು ಅಂದರೆ, ಎಕ್ಸಾಕ್ಟ್ 20 ಡೇಸ್ ಇದೆ ನನ್ನ ಬರ್ಡೇಗೆ. 20 ಡೇಸಲ್ಲಿ ನಾನು 25 ಆಗ್ತಾಯಿದ್ದೀನಿ. ಅದು ಒಂದು ಕಡೆಯಿಂದ ಸ್ಟ್ರೆಸ್ ಆಗ್ತಾಯಿದೆ. 25 ಆಗ್ತಿದೆ, 25th ಬರ್ಡೇ. ಬಟ್ ಸ್ಟಿಲ್ ನನಗೆ ಅಂದ್ಕೊಂಡಿದ್ದು ಏನೂ ಮಾಡಿಲ್ಲ. ಸೀರಿಯಸ್ಲಿ ಗೊತ್ತಿಲ್ಲ ಏನಾಗತ್ತಂತ. ಇನ್ನೊಂದು
ಏನು ನನ್ನ ಮೇಜರ್ ಚೇಂಜಸ್ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ವಾಸ್ ಲೈಕ್ ನಮ್ಮ ಪೇರೆಂಟ್ಸ್ ಏನು ಅಂದ್ಕೊಂಡಿದ್ರು, ಇವಳು ಪ್ರಾಡಿಜಿ ಥರ ಎಲ್ಲ ಮಾಡ್ತಾಳೆ ಹಾಗೆ ಹೀಗೆ ಅಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರಿಗೆ. ಅದಾದಮೇಲೆ ಎಲ್ರದ್ದು ಏನಾಗ್ತಾರೆ ಅಪ್ಸ್ಕಿಲ್ ಆಗ್ತಾ ಹೋಗ್ತಾರೆ, ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಬರ್ತಾ ಹೋಗುತ್ತೆ, ಜಾಸ್ತಿ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಬಟ್ ನನಗೆ ಹೆಂಗಾಗಿದೆ ಅಂದರೆ ಅಪ್ಸ್ಕಿಲ್ ಆಗ್ತಾ ಇಲ್ಲ, ನಾನು ಜಾಸ್ತಿ ಮಾರ್ಕ್ಸ್ ಆ ಥರ ಬರಲಿಲ್ಲ, ಜಾಸ್ತಿಯಿಂದ ಡಿಕ್ಲೈನಿಂಗ್ ಥರ ಕಮ್ಮಿ 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 ಬರ್ತಾಯಿದೆ. ಇದು ನನಗೆ ಏನು ತುಂಬ ಬೇಜಾರಲ್ಲಿ ಇರೋ ವಿಷಯ ಅಂದರೆ ಇದೆ. ಎಲ್ರಿಗೂ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರ್ಕ್ಸ್, ನನಗೆ ಮಾತ್ರ ಕಮ್ಮಿ ಕಮ್ಮಿ ಆಗ್ತಾ ಬರ್ತಿದೆ. ಸೊ ಇವಾಗ ನಮ್ಮ ಪೇರೆಂಟ್ಸ್ಗೂ ಏನು ಅಷ್ಟೊಂದು ಹೋಪ್ಸ್ ಇಲ್ಲ, ಏನೋ ಮಾಡ್ತಾಳೆ ಲೈಫಲ್ಲಿ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಏನಂದರೆ ನನಗೆ ಅಟ್ಲೀಸ್ಟ್ ಅವ್ರದ್ದೇನು ನಾನು ಸೆಟಲ್ ಆಗಬೇಕು, ಏನೋ ಸಮಥಿಂಗ್ ಸ್ಟೇಬಲ್ ಜಾಬ್ ಮಾಡಬೇಕು ಅನ್ನೋದಷ್ಟೇ ಅವ್ರಿಗಿರೋದು. ಸೊ ಅಷ್ಟೊಂದು ಪ್ರೆಷರ್ ಇಲ್ಲ ಅದು ಮಾಡಬೇಕು ಅಂತ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಐ ಮೀನ್ ಪೇರೆಂಟ್ಸ್ ಸೈಡಿಂದ ಪ್ರೆಷರ್ ಇಲ್ಲ, ಬಟ್ ನನಗೆ ನಾನೇ ಸ್ವಲ್ಪ ಪ್ರೆಷರ್ ಕೊಟ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಇವಾಗ. ಮತ್ತು ಇನ್ನೊಂದೇನೆಂದರೆ ನಾನು ಅವಾಗ ಏನು ಅಂದ್ಕೊಂಡಿದ್ದೆ, 25 ಅಷ್ಟೊತ್ತಿಗೆ ನಾನು ಹೆಂಗಿರ್ತೀನಿ ಅಂದರೆ ಫುಲ್ ಬ್ರೇವ್ ಆಗಿರ್ತೀನಿ, ಫುಲ್ ಬೋಲ್ಡ್ ಆಗಿರ್ತೀನಿ ಆ ಥರ ಅಂದ್ಕೊಂಡಿದ್ದೆ. ಬಟ್ ನಾನು ಹೆಂಗೆ ಆಗ್ತಾಯಿದ್ದೀನಿ ಇವಾಗ ಅಂದರೆ 25ಗೆ ಇವಾಗ ರೈಟ್ ನಾವು ತುಂಬ ಹಂಬಲ್ ಆಗ್ತಿದ್ದೀನಿ, ತುಂಬ ಎಂಪಥೆಟಿಕ್ ಥರ ಅನಿಸ್ತಾ ಇದೆ. ಬಟ್ ಅದು ಕೇಳೋದಕ್ಕಷ್ಟೇ ಚೆನ್ನಾಗಿರುತ್ತೆ, ಬಟ್ ಇನ್ ರಿಯಲ್ ವರ್ಲ್ಡಲ್ಲಿ ಇಟ್ಸ್ ನಾಟ್ ಗುಡ್. ಬಿಕಾಸ್ ತೀರಾ ಹಂಬಲ್ ಆಗಿರೋದು, ತೀರಾ ಪೊಲೈಟ್ ಆಗಿರೋದ್ರಿಂದ ನಿಮ್ಗೇನು ಸಿಗೋದಿಲ್ಲ. ಸೊ ನೀವೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇರಬೇಕಾಗತ್ತೆ, ಆ ಥರ ಸಿಚುವೇಶನ್ಸ್ನ ಫೇಸ್ ಮಾಡಬೇಕಾಗತ್ತೆ. ಸೊ ಏನು ತೀರಾ ಹಂಬಲಾಗಿರಬೇಡಿ, ಇಟ್ಸ್ ನಾಟ್ ಗುಡ್. ತೀರಾ ಎಂಪತಿ, ಅದೂ ತೀರಾ ಮರ್ಸಿ ತೋರಿಸೋದು ಜನಕ್ಕೆ, ಅದೆಲ್ಲ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಫಸ್ಟ್ ಏನಂದರೆ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಬೇಕು, ಒಂದು ಸ್ಟೇಬಲ್ ಕರಿಯರ್ ಅಲ್ಲಿರಬೇಕು. ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಿ. ನೀವು ಡೈಲಿ ಹೇಗೆ ಗ್ರೋ ಆಗಬೇಕು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ತೀರಾ ವಲ್ನರೇಬಲ್ ಆಗಿರೋ, ತೀರಾ ಹಂಬಲ್ ಆಗಿರೋದ್ರಿಂದ ಏನು ಸಿಗೋದಿಲ್ಲ. ಅದು ನಾನು ನನಗಿಂತ ಚಿಕ್ಕವ್ರಿಗೆ ಏನಾದರೂ ಅಡ್ವೈಸ್ ಮಾಡಿದರೆ ಅದು ಮಾಡ್ತೀನಿ. ಇನ್ನೊಂದೇನು ಅಡ್ವೈಸ್ ಮಾಡ್ಬೋದು ಅಂದರೆ ಫ್ರೆಂಡ್ಸ್ ಜೊತೆಗೆ, ಒಂದು ಫ್ರೆಂಡ್ಸ್ ಜೊತೆ ಆಗಲಿ, ಯಾರ ಫ್ಯಾಮಿಲಿ ಜೊತೆ ಆಗಲಿ, ಎಲ್ಲರ ಜೊತೆಗೂ ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಂಡಿರಿ. ಎಲ್ಲದಕ್ಕೂ ಓಕೆ ಅನ್ನೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಲರ್ನ್ ಟು ಸೇ ನೋ, ಇದನ್ನು ಮೇನಾಗಿ ನೀವು ಕಲ್ತ್ಕೊಬೇಕು. ಅದು ಒಂದು ಅಡ್ವೈಸ್ ಕೊಡ್ತೀನಿ. ಇನ್ನೊಂದು ಅಡ್ವೈಸ್ ಕೊಡೋದೇನೆಂದರೆ ಎವ್ರಿಡೇ ಏನಾದರೂ ಒಂದು ಕಲೀರಿ. ಎವ್ರಿಡೇ ಅಪ್ಸ್ಕಿಲ್ ಆಗಿ, ಏನಾದರೂ ಒಂದು ನ್ಯೂ ಸ್ಕಿಲ್ ಕಲಿಯೋದಾಗಿರಲಿ, ನ್ಯೂ ಹಾಬಿ ಕಲಿಯೋದಾಗಿರಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ನಿಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡುತ್ತೆ. ನಾವು ಹೇಗೆ ಏನು ಸ್ಕಿಲ್ಸ್ನ ಅಲ್ಲಿ ಗ್ರೋ ಆಗ್ತೀವಿ ಅಥವಾ ಅಕಾಡೆಮಿಕಲಿ ಗ್ರೋ ಆಗ್ತಾ ಇರ್ತೀವಿ, ಅದೇ ಥರ ನಮ್ಮ ಕ್ಯಾರೆಕ್ಟರ್ ಕೂಡ ಬಿಲ್ಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂದರೆ ಬುಕ್ಸ್ ಓದೋದು. ಬುಕ್ಸ್ ಇನ್ ದ ಸೆನ್ಸ್ ನಾವೆಲ್ಸ್ ಆಗಲಿ, ಅಥವಾ ಇವಾಗ ಯಾವ ಥರದ್ದು ಫಿಕ್ಷನ್ ನಾವೆಲ್ಸು ಚೆನ್ನಾಗಿರುತ್ತೆ, ನಾನ್ ಫಿಕ್ಷನ್ನು ಕೂಡ. ನಾನ್ ಫಿಕ್ಷನ್ ಏನಾಗತ್ತಂದರೆ ನಿಮಗೆ ಹೈಲಿ ಒಂದು ಏರಿಯಾದಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಆ ಬುಕ್ನ ನಿಮಗೆ ಓದೋಕ್ಕಾಗತ್ತೆ. ಇಲ್ಲ ಅಂದರೆ ನಾನ್ ಫಿಕ್ಷನ್ ಬುಕ್ಸ್ನ ಓದೋದು ತುಂಬ ಕಷ್ಟ. ಈಗ ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂದು ಸಮಥಿಂಗ್ ರಿಲೇಟೆಡ್ ಟು ಫಿನಾನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಒಂದು ಬುಕ್ ಹೇಗೆ ಫಿನಾನ್ಸ್ ಮ್ಯಾನೇಜ್ ಮಾಡೋದು ಆ ಥರ ಏನೇನೋ ಇರುತ್ತೆ. ಅದು ಹೋಗ್ಬಿಟ್ಟು ನೀವು ಫಿನಾನ್ಸ್ ಬಗ್ಗೆ ಏನೂ ಐಡಿಯಾ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕುತ್ಕೊಂಡು ಹೋದರೆ ತಲೆಗೆ ನಿಜ ಏನೂ ಹೋಗೋದಿಲ್ಲ. ಫಸ್ಟ್ ನೀವು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇವಾಗ ಅಂದರೆ ಒಂದು ಸ್ಟೋರಿ ಬುಕ್, ಯಾವುದಾದ್ರೂ ರಾಮ್-ಕಾಮ್ ಸೀರೀಸ್ ಆಗಿರಲಿ, ಯಾವುದಾದ್ರೂ ಒಂದು ಸ್ಟೋರಿ ಬುಕ್, ಫಿಕ್ಷನ್ ಸ್ಟೋರಿನ ತೊಗೊಂಡು ಓದಿ. ಅದಾದಮೇಲೆ ಸ್ಪೀಡ್ ಜಾಸ್ತಿ, ಬೇಗ ಓದೋಕ್ಕೆ ಇದು ಕ್ಯೂರಿಯಾಸಿಟಿ ಬಿಲ್ಡ್ ಆದಂಗೂ ನೀವು ಓದೋ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಾದ್ರ ಮೇಲೆ ನಿಮ್ಮದು ಏರಿಯಾ ಆಫ್ ಇಂಟ್ರೆಸ್ಟ್ ಏನು ಅಂತ ಫೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಪರ್ಟಿಕ್ಯುಲರ್ ಜಾನರಲ್ಲಿ ಬುಕ್ಸ್ನ ಓದ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಾನ್ ಫಿಕ್ಷನ್ ಬುಕ್ಸ್ಗೆ ಹೋಗ್ಬಿಟ್ರೆ
ನೀವು ಓದೋದೇ ಮುಗಿಸೋದಿಲ್ಲ ಆ ಥರ ಆಗ್ಬಿಡುತ್ತೆ. ಸುಮ್ಮನೆ ಬುಕ್ಸ್ ತೊಗೊಂಬಿಟ್ಟು ಪೈಲಪ್ ಮಾಡ್ಕೊಂಡಿರ್ತೀರಾ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ, ಬಟ್ ಒಂದು ಬುಕ್ಕು ಓದೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಫಸ್ಟ್ ನಿಮಗೆ ಯಾವುದು ಥರ ಬುಕ್ಸ್ ಇಷ್ಟ ಅದನ್ನು ನೀವು ಫೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಆ ಬುಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಥಿಂಗ್ ಏನಂದರೆ ಫಿಟ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಾಂದರೆ ನೋಡಿ ಒಂಥರ ಹಿಂಗೆ ಚಬ್ಬಿ ಆಗ್ಬಿಡ್ತೀರಾ. ಸೊ ಅದು ಒಂದು ಅಡ್ವೈಸ್ ಕೊಡ್ತೀನಿ. ಇನ್ನು ಏನು ಅಡ್ವೈಸ್ ಕೊಡ್ಬೋದು ಅಂದರೆ ಡೈಲಿ ಒಂದು ರೊಟೀನ್ ಡೈಲಿ ಒಂದು ರೊಟೀನ್ ಸೆಟ್ ಮಾಡ್ಕೊಳ್ಳಿ. ಅದಕ್ಕೆ ಕರೆಕ್ಟಾಗಿ ಆ ರೊಟೀನ್ನ ಫಾಲೋ ಮಾಡಿ. ಸೊ ದಟ್ ನಿಮ್ಮದು ಏನೇನು ಅಂದ್ಕೊಂಡಿರ್ತೀರ ಟಾಸ್ಕ್ ಅದೆಲ್ಲನೂ ಕರೆಕ್ಟ್ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಆಮೇಲೆ ಮಾಡೋಣ ಅಂದ್ಕೊಂಡು ಮಾಡೋದೇ ಇಲ್ಲ, ಕೊನೆಗೆ ಡೆಡ್ಲೈನ್ಸ್ ಬಂದುಬಿಟ್ಟಿರತ್ತೆ. ಸುಮ್ಮನೆ ಮಾಡಿಲ್ಲ ಅಂತ ಬೈಸ್ಕೊಂಡ್ಬಿಡ್ತೀರ. ಆ ಥರ ಮಾಡೋಕ್ಕೋಗ್ಬೇಡಿ. ಎಲ್ಲನೂ ಫಸ್ಟ್ಗೆ ಏನೇನು ಮಾಡಬೇಕು, ಯಾವ್ಯಾವ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅಂತ ಬರ್ಕೊಂಬಿಟ್ಟು ಕರೆಕ್ಟ್ ಟೈಮ್ಗೆ ಕಂಪ್ಲೀಟ್ ಮಾಡಿ. ಆಮೇಲೆ ಆದಷ್ಟು ಹೆಲ್ದಿ ಫುಡ್ಸ್ ತಿನ್ನಿ, ಜಂಕ್ಸ್ ತಿನ್ನೋದನ್ನ ಅವಾಯ್ಡ್ ಮಾಡಿ. ಮತ್ತು ಇನ್ನೇನಂದರೆ ಆ್ಯಕ್ಚುಲಿ ಸುಮ್ಮನೆ ರ್ಯಾಂಡಮಾಗಿ ವೀಡಿಯೋ ಮಾಡೋಣ ಅನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಮತ್ತೇನಿಲ್ಲ, ಸುಮ್ಮನೆ ನಥಿಂಗ್ ವ್ಲಾಗ್ ಥರ ಇದು. ಆಲ್ಮೋಸ್ಟ್ 2 years ಆಗಿತ್ತಲ್ಲ, ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಸೊ ಏನಾದರೂ ಮಾಡೋಣ ಅಂತ ಮಾಡಿದ್ದೀನಿ. ಈ ವಿಡಿಯೋ ಯಾರು ನೋಡಿಲ್ಲ ಅಂದರೂ ಈ ವಿಡಿಯೋನ ನನ್ನ ನೆಫ್ಯೂ ಮತ್ತು ನೀಸ್ ಅವರಿಬ್ಬರು ನೋಡ್ತಾರೆ. ತೋಜು ಆ್ಯಂಡ್ ಸ್ತುತಿ ಅವರಿಬ್ಬರು ಪಕ್ಕ ನೋಡ್ತಾರೆ. ಅದು ಬಿಟ್ಟರೆ ನಮ್ಮ ಅಕ್ಕ ಬಾವ ನೋಡಿರ್ತಾರೆ. ಮತ್ತು ಇನ್ನು ಯಾರ್ಯಾರು ಈ ವಿಡಿಯೋ ನೋಡ್ತಾರೆ ನಿಜ ಗೊತ್ತಿಲ್ಲ. ಮುಂಚೆ ಏನಾಗ್ತಿತ್ತು, 5 years ಬ್ಯಾಕ್ ಆ್ಯಕ್ಚುಲಿ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು ಈ ಥರ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡೋದು ಯಾರು ನೋಡಿಬಿಟ್ರೆ ಕ್ಲಾಸ್ಮೇಟ್ಸ್ ಆಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಯಾರಿಗೂ ಗೊತ್ತಿಲ್ದಂಗೆ ಇಟ್ಕೊಂಡ್ಬಿಟ್ಟಿದ್ದೆ ಚಾನಲ್ನ. ಇನ್ನೂ ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಒಂದು ಸ್ವಲ್ಪ ಜನ ನನ್ನ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಯಾರಾದರೂ ನೋಡ್ಬೋದು ಅಷ್ಟೇ. ಮತ್ತು ಇನ್ನೇನಂದರೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಲಾಕ್ಡೌನಲ್ಲಿ ಎಲ್ಲನೂ ಪ್ರೈವೇಟ್ ಹಾಕ್ಬಿಟ್ಟಿದ್ದೀನಿ, ಎಲ್ಲಿ ನೋಡ್ಬಿಟ್ಟು ಆಡ್ಕೊಂಡ್ಬಿಡ್ತಾರೋ ಅಂತ. ನನಗೇನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ ನನ್ನದು ಆ್ಯಕ್ಚುಲಿ ಗೋಲ್ ಇರೋದು. ಯೂಟ್ಯೂಬ್ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಬೇಕಂತ. ಆಗುತ್ತೋ ಇಲ್ಲ ನಿಜ ಗೊತ್ತಿಲ್ಲ, ಬಟ್ 2026 ಟ್ರೈ ಮಾಡೋಣ. ಅಟ್ಲೀಸ್ಟ್ ಸ್ವಲ್ಪನಾದರೂ, ಜಾಸ್ತಿ ಆಗಿಲ್ಲ ಅಂದರೂ ಮಂತ್ಲಿ ಒಂದು ವ್ಲಾಗ್ ಏನಾದರೂ ಕಂಟೆಂಟ್ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ಮತ್ತು ಇನ್ನೊಂದೇನೆಂದರೆ ಯಾರ್ಯಾರು ಈ ಸಲ 25 ಆಗ್ತಿದ್ದೀರಾ ಅವ್ರಿಗೆಲ್ರಿಗೂ ಹ್ಯಾಪಿ ಬರ್ಡೇ. ದಟ್ಸ್ ಇಟ್. ಬಾಯ್.